ಹಾಯ್ ಫ್ರೆಂಡ್ಸ್, ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆ, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಚಾಲಕ ಮತ್ತು ಆದೇಶ ಜಾರಿಗಾರ ಹಾಗೂ ಜವಾನ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ನೋಡೋಣ ಬನ್ನಿ. ಹುದ್ದೆ ಹೆಸರು ಬಂದ್ಬಿಟ್ಟು ಶೀಘ್ರ ಲಿಪಿಗಾರ ಗ್ರೇಡ್ 3, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಚಾಲಕ, ಆದೇಶ ಜಾರಿಗಾರ ಹಾಗೂ ಜವಾನ ಹುದ್ದೆ. ಟೋಟಲ್ ಇಷ್ಟು ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಅಪ್ಲೈ ಮಾಡಿ. ಇದು ರಿಕ್ರೂಟ್ಮೆಂಟ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ನೀವು ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ನಿಮಗೆ ಕೆಲಸ ಸಿಕ್ಕರೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ವರ್ಕ್ ಮಾಡ್ತೀನಿ ಅಂದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ನೋಡೋಣ. ಟೋಟಲ್ 45 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ಶೀಘ್ರ ಲಿಪಿಗಾರ ಗ್ರೇಡ್ 3 8 ಹುದ್ದೆಗಳು ಖಾಲಿ ಇದ್ದಾವೆ. ಬೆರಳಚ್ಚುಗಾರ 14 ಹುದ್ದೆಗಳು ಖಾಲಿ ಇದ್ದಾವೆ. ಬೆರಳಚ್ಚು ನಕಲುಗಾರ 6 ಹುದ್ದೆಗಳು ಖಾಲಿ ಇದ್ದಾವೆ. ಚಾಲಕ ಹುದ್ದೆ 1 ಹುದ್ದೆ ಖಾಲಿ ಇದೆ. ಆದೇಶ ಜಾರಿಗಾರ 11 ಹುದ್ದೆ ಖಾಲಿ ಇದೆ. ಮತ್ತು ಜವಾನ 5 ಹುದ್ದೆ ಖಾಲಿ ಇದೆ. ಈಗ ಅದರ ವೇತನ ಎಷ್ಟು ನೋಡೋಣ. ಶೀಘ್ರ ಲಿಪಿಗಾರ ಗ್ರೇಡ್ 3 27,650 52,650. ಬೆರಳಚ್ಚುಗಾರರದು ವೇತನ 21,400 42,000. ಬೆರಳಚ್ಚು ನಕಲುಗಾರರದು 21,400 42,000. ಚಾಲಕ ಹುದ್ದೆಗೂ ಕೂಡ 21,400 42,000. ಆದೇಶ ಜಾರಿಗಾರರದು 19,990 37,900. ಮತ್ತು ಜವಾನ ಹುದ್ದೆದು ಸ್ಯಾಲರಿ ಬಂದ್ಬಿಟ್ಟು 17,000 28,950. ಸೊ ಸ್ಯಾಲರಿ ಚೆನ್ನಾಗಿದೆ. ಸೊ ಮಿಸ್ ಮಾಡ್ದೆ ಅಪ್ಲೈ ಮಾಡಿ. ಶಿಕ್ಷಣ ಅರ್ಹತೆ ನೋಡೋಣ. ಶೀಘ್ರ ಲಿಪಿಗಾರರು ಗ್ರೇಡ್ 3 ಈ ಹುದ್ದೆಗೆ ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹಾಗೂ ತಸ್ತಮಾನದ ವಿದ್ಯಾರ್ಹತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ, ಇಂಗ್ಲಿಷ್, ಬೆರಳಚ್ಚು ಮತ್ತು ಶೀಘ್ರ ಲಿಪಿ ಪ್ರೌಢ ದರ್ಜೆ ಉತ್ತೀರ್ಣತೆ ಹಾಗೂ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಉತ್ತೀರ್ಣತೆ ಒಂದು. ಫ್ರೆಂಡ್ಸ್, ನೀವು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ದ್ವಿತೀಯ PUC ಪಾಸ್ ಆಗಿರಬೇಕು, ಅಂದರೆ ಸೆಕೆಂಡ್ PU ಪಾಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಯಾವುದು ಕಂಪ್ಲೀಟ್ ಆಗಿರಬೇಕು. ಡಿಪ್ಲೊಮಾ ಆಗಿದ್ರು ಕೂಡ ನೀವು ಶೀಘ್ರ ಲಿಪಿಗಾರರ ಗ್ರೇಡ್ 3ಗೆ ಅಪ್ಲೈ ಮಾಡ್ಬೋದು. ಮತ್ತು ಬೆರಳಚ್ಚುಗಾರರಿಗೆ ದ್ವಿತೀಯ PUC ಅಥವಾ ಅದಕ್ಕೂ ಸೇಮ್ ಇದೆ, ಸೆಕೆಂಡ್ PU ಅಥವಾ ನೀವು 3 ವರ್ಷ ಡಿಪ್ಲೊಮಾ ಕಂಪ್ಲೀಟ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಬೆರಳಚ್ಚು ನಕಲುಗಾರರಿಗೂ ಕೂಡ ಸೆಕೆಂಡ್ PU ಕಂಪ್ಲೀಟ್ ಆಗಿರಬೇಕು ಮತ್ತು ಡಿಪ್ಲೊಮಾ ಅವೆರಡು ಕಂಪ್ಲೀಟ್ ಆಗಿರೋ ಸಾಕು, ನೀವು ಅಪ್ಲೈ ಮಾಡ್ಬೋದು. ಮತ್ತು ಚಾಲಕ ಹುದ್ದೆಗೆ 10 ಪಾಸ್, SSLC ಅಥವಾ ತಸ್ತಮಾನದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಲಘು ಅಥವಾ ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಚಾಲಕ ಹುದ್ದೆಗೆ ನಿಮ್ಗೆ 10 ಪಾಸ್ ಆಗಿರೋ ಸಾಕು ಮತ್ತು ನೀವು DL ಮಾಡಿಸಿರಬೇಕು. ಲಘು ಹಾಗೂ ಭಾರಿ ವಾಹನ ಎರಡಕ್ಕೂ ಕೂಡ ನೀವು DL ಮಾಡಿಸಿರಬೇಕು. ಆದೇಶ ಜಾರಿಗಾರರ ಹುದ್ದೆಗೆ ನಿಮ್ಗೆ 10 ಪಾಸ್ ಆಗಿರಬೇಕು ಮತ್ತು DL ಆಗಿರಬೇಕು. ಅಷ್ಟಾದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಜವಾನ ಹುದ್ದೆಗೆ 10 ಪಾಸ್ ಆಗಿರಬೇಕು ಮತ್ತು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ತಿಳಿದಿರೋ ಸಾಕು, ನೀವು 10 ಪಾಸ್ ಆಗಿರೋ ಸಾಕು, ಇದಕ್ಕೆ ಅಪ್ಲೈ ಮಾಡ್ಬೋದು. ವಯೋಮಾನ ಬಂದ್ಬಿಟ್ಟು ಕನಿಷ್ಠ ಮಿನಿಮಮ್ 18 ಆಗಿರಬೇಕು. ಬಿಲೋ 18 ಇದಕ್ಕೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅವ್ರಿಗೆ ಗರಿಷ್ಠ 40 ವರ್ಷ. ಪ್ರವರ್ಗ 2A 2B 3A 3B ಅವ್ರಿಗೆ ಗರಿಷ್ಠ 38 ವರ್ಷ ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ. ಆಯ್ಕೆ ವಿಧಾನ ಬಂದ್ಬಿಟ್ಟು ಶೀಘ್ರ ಲಿಪಿಗಾರ, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಚಾಲಕ ಹುದ್ದೆಗೆ ಶಿಕ್ಷಣ ಅರ್ಹತೆ, ವಿದ್ಯಾರ್ಹತೆ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಅರ್ಹತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಗಳಿಸಿರುವ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು. ನೀವು ಇದಕ್ಕೆಲ್ಲ PUC ಬೇಸಾಗಿ ತೊಗೊಂಡಿದ್ದಾರೆ. PUC ಅಥವಾ ಡಿಪ್ಲೊಮಾದಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರೆ ಅದರ ಆಧಾರದ ಮೇಲೆ ಶೇಕಡಾವಾರು ಮಾಡ್ತಾರೆ. ಪ್ಲಸ್ ಅವರು ಅರ್ಹತಾ ಪರೀಕ್ಷೆ ರೀತಿ ಒಂದು ಸ್ಮಾಲ್ ಎಕ್ಸಾಮ್ ಟೈಪ್ ಮಾಡ್ತಾರೆ, ಅದ್ರಲ್ಲಿ ಗಳಿಸಿದ ನೀವು ಶೇಕಡಾವಾರು ಅಂಕ ತಗೋತಾರೆ. ಅವೆರಡರಲ್ಲಿ ಯಾರು ಸೆಲೆಕ್ಟ್ ಆಗ್ತೀರೋ ಅವ್ರಿಗೆ ಸಂದರ್ಶನ ನಡೆಸ್ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ. ಇದಕ್ಕೆ ಅಪ್ಲೈ ಮಾಡಿರೋ ತುಂಬ ಕಡಿಮೆ ಜನ ಇದ್ದಾರೆ. ಸೊ ಅಪ್ಲೈ ಮಾಡಿ, ನಿಮ್ಗೆ ಸಿಗ್ಬೋದು. ಆದೇಶ ಜಾರಿಗಾರ ಮತ್ತು ಜವಾನ ಹುದ್ದೆಗೆ 10 ಪಾಸ್ ಆಗಿರಬೇಕು. 10th ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅದರ ಆಧಾರದ ಮೇಲೆ ಸಂದರ್ಶನ ನಡೆಸ್ಬಿಟ್ಟು ನಿಮ್ಮನ್ನ ತಗೊಳ್ಳಲಾಗುತ್ತೆ. ನಿಗದಿತ ಅರ್ಜಿ ಶುಲ್ಕ ವಿವರ. ಸಾಮಾನ್ಯ ವರ್ಗದವ್ರಿಗೆ 200 ರೂಪಾಯಿ ಅರ್ಜಿ ಶುಲ್ಕ. ಪ್ರವರ್ಗ 2A 2B 3A 3B ಪರಿಶಿಷ್ಟ ಜಾತಿ ಪಂಗಡ ಅವ್ರಿಗೆ 100 ರೂಪಾಯಿ. ಅಂಗವಿಕಲ ಅಭ್ಯರ್ಥಿಗಳಿಗೆ
ಶುಲ್ಕ ಇರುವುದಿಲ್ಲ. ಶುಲ್ಕ ಪಾವತಿಸುವ ವಿಧಾನ ನೀವು ಆನ್ಲೈನ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಹಾಗೂ ಇದರಲ್ಲಿ ಗೂಗಲ್ ಪೇ ಯಾವುದರಲ್ಲೆಲ್ಲ ನೀವು ಕಳಿಸ್ಬೋದು. ಇಲ್ಲ ನೀವು ಪೋಸ್ಟ್ ಮೂಲಕನೂ ಪೋಸ್ಟಲ್ ಕೋಡ್ ಮೂಲಕನೂ ಅದನ್ನ ಪೇ ಮಾಡ್ಬೋದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ, ಪ್ರಾರಂಭ ದಿನಾಂಕ ಈಗ ಸ್ಟಾರ್ಟ್ ಆಗಿರೋದು ಡಿಸೆಂಬರ್ 18. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜನವರಿ 17. ಅಷ್ಟರೊಳಗೆ ಅಪ್ಲೈ ಮಾಡಿ, ಮಿಸ್ ಮಾಡಬೇಡಿ. ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಜನವರಿ 18. ಮತ್ತು ಅರ್ಜಿ ಸಲ್ಲಿಸೋ ವಿಧಾನ ಯಾವ ರೀತಿ ಸಲ್ಲಿಸಬೇಕು ಅಂತ ಇದೊಂದು ಹಂತಗಳ ಮೂಲಕ ಬರ್ತಿದ್ದೀನಿ. ಇದನ್ನ ನೋಡ್ಬಿಟ್ಟು ಯಾವ ರೀತಿ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಂಡಿರಿ. ಮತ್ತು ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಎರಡರಲ್ಲೂ ಕೊಟ್ಟಿದ್ದೀನಿ. ಸೊ ಅದನ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಟಿಫಿಕೇಷನ್ ಓದ್ಬೋದು ಹಾಗೂ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿ.